ಕಾನ್ಫಿಡೆಂಟ್ ಗ್ರೂಪಿನ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಂದೆ ಸಿಜೆ ರಾಯ್ ಅವರ ಸಹೋದರರು ಹಾಜರಾಗಿ ಹೇಳಿಕೆಗಳನ್ನು ದಾಖಲು ಮಾಡಿದ್ದಾರೆ. ಸಿಜೆ ಬಾಬು, ಸಿಜೆ ಜೋಜಿ ಇಬ್ಬರು ಕೂಡ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಐಟಿ ಕಡೆಯೇ ಬೊಟ್ಟು ಮಾಡಿ ತೋರಿಸಿದ್ದಾರೆ ಸಿಜೆ ಸಹೋದರರು. ಐಟಿ ಕಿರುಕುಳದಿಂದಲೇ ರಾಯ್ ಸೂಸೈಡ್ ಅಂತ ಹೇಳಿ ಆರೋಪವನ್ನು ಮಾಡಿದ್ದಾರೆ. ಐಟಿ ಟಾರ್ಚರ್ ಅತಿಯಾಗಿದ್ದರಿಂದಲೇ ತಮ್ಮ ಸಹೋದರ ಇಂಥದ್ದೊಂದು ಭಯಾನಕ ದುರಂತ ಕಾಣಬೇಕಾಯಿತು ಅಂತ ಹೇಳಿಕೊಂಡಿದ್ದಾರೆ. ಇಬ್ಬರ ಹೇಳಿಕೆಗಳನ್ನು ಪಡೆದುಕೊಂಡು ವಿಚಾರಣೆಯನ್ನು ಎಸ್ಐಟಿ ಮುಂದುವರಿಸಿದೆ. ಅಚ್ಚರಿ ವಿಚಾರ ಇಲ್ಲಿ ಬಯಲಾಗಿದೆ. ಸಹೋದರರ ಜೊತೆ ಅವರು ವ್ಯವಹಾರವನ್ನು ಮಾಡ್ತಾ ಇರಲಿಲ್ಲ, ಇಂಡಿಪೆಂಡೆಂಟ್ ಆಗಿಯೇ ವ್ಯವಹಾರವನ್ನು ಮಾಡ್ತಾ ಇದ್ರು. ಸಿಜೆ ರಾಯ್ ಇಂಡಿಪೆಂಡೆಂಟ್ ಆಗಿ ಏಕಾಂಗಿಯಾಗಿಯೇ ವ್ಯವಹಾರವನ್ನು ಮಾಡ್ತಾ ಇದ್ರು. ಪ್ರಕರಣದ ಬಗ್ಗೆ ತನಿಖೆ ನಡೆಯುವಾಗ ಈ ರೋಚಕ ಅಂಶ ಪತ್ತೆಯಾಗಿದೆ. ಸಹೋದರರ ಜೊತೆ ಯಾವುದೇ ರೀತಿಯ ವ್ಯವಹಾರ, ಪಾಲುದಾರಿಕೆ, ಒಡೆತನದ ಹಂಚಿಕೆ ಯಾವುದೂ ರೀತಿಯ ಇಲ್ಲ. ಸಿಜೆ ಬಾಬು, ಸಿಜೆ ಜೋಜಿ ಜೊತೆ ವ್ಯಾವಹಾರಿಕ ಸಂಬಂಧವಿಲ್ಲ. ಬ್ಯಾಂಕ್ ಟ್ರಾನ್ಸಾಕ್ಷನ್ನಲ್ಲೂ ಕೂಡ ಯಾವುದೇ ಮಾಹಿತಿ ಇಲ್ಲ. ವ್ಯಾವಹಾರಿಕವಾಗಿ ಯಾವುದೇ ಟ್ರಾನ್ಸಾಕ್ಷನ್ ನಡೆದಿಲ್ಲ. ಈ ಎಲ್ಲ ಅಂಶಗಳು ಎಸ್ಐಟಿ ತನಿಖೆಯಲ್ಲಿ ಪತ್ತೆಯಾಗಿವೆ.